ಪ್ರಾಬ್ಲಮ್ಸ್ ಅಂಡ್ ಏಜಸ್ ಮೇಲೆ ಒಂದು ಸಿಂಪಲ್ ಕ್ವಶನ್ಸ್ನ ಕೇಳಿದಾನೆ. ಈ ಕ್ವಶನ್ಸ್ ನಾವು ಯಾವ ತರ ಬಿಡಿಸ್ತೀನಿ ಅಂತೇಳಿ ಇಲ್ಲಿ ನೋಡ್ರಿ. ಕ್ವಶನ್ಸ್ ಏನಿದೆಪ್ಪ ಅಂದ್ರೆ, ಈಗ ತಾಯಿಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟು ಇದೆ. 12 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗಳ ವಯಸ್ಸಿನ 2 ಪಟ್ಟು ಇರುತ್ತದೆ. ಈಗ ಮಗಳ ವಯಸ್ಸು ಎಷ್ಟು ಇರುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾನೆ. ಈ ತರ ಕ್ವಶನ್ಸ್ನ ಕೇಳಿದಾಗ ನಾವು ಇದನ್ನ ಯಾವ ತರ ಬಿಡಿಸ್ತೀನಿ ಅಂತೇಳಿ ನೋಡ್ರಿ. ಈಗ ತಾಯಿಯ ವಯಸ್ಸು ಮಗಳ ವಯಸ್ಸಿನ 3 ಪಟ್ಟಿದೆ. ಮಗಳ ವಯಸ್ಸಿಗಿಂತ ತಾಯಿ ವಯಸ್ಸು 3 ಪಟ್ಟಿದೆ ಅಂದ್ರೆ ಅನುಪಾತದ ಬರ್ಕೋಬೇಕು. ಇವಳು ತಾಯಿ, ಇವಳು ಯಾರಪ್ಪ ಅಂದ್ರೆ ಮಗಳು. ತಾಯಿಗೆ ಮಗಳಿಗೆ ಬಂದಿತ್ತಂದ್ರೆ ತಾಯಿಗೆ 3 ಪಟ್ಟು ಇರ್ತದಂತ. 12 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗಳ ವಯಸ್ಸಿನ 2 ಪಟ್ಟು ಆಗತ್ತೆ. 12 ವರ್ಷಗಳ ನಂತರ ಎಷ್ಟಾಗ್ತದಪ್ಪ ಅಂದ್ರೆ ಎಷ್ಟಾಗ್ತದ ಅಂತ ಹೇಳಿದಾರೆ ಅವರು 2ರಷ್ಟು ಆಗ್ತದತ್ತ. ಅಂದ್ರೆ ಮಗಳಿಗೆ ಒಂದಿತ್ತಪ್ಪ ಅಂದ್ರೆ ತಾಯಿಗೆ 2ರಷ್ಟು ಆಗ್ತದತ್ತ. ಎಷ್ಟು ವರ್ಷಗಳ ನಂತರ? 12 ವರ್ಷಗಳ ನಂತರ. ಹಾಗಾದ್ರೆ 12 ವರ್ಷಗಳ ನಂತರ ಅಂತಂದಾಗ ಇದಕ್ಕೂ 12 ವರ್ಷ, ಇದಕ್ಕೂ 12 ವರ್ಷ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 ಒಂದ್ಲೆ 3, 2 ಒಂದ್ಲೆ 2, 3 2 ಕಳೀರಿ 1 ಉಳಿತದೆ. ಈ ತರ 3 ಒಂದ್ಲೆ 3, 2 ಒಂದ್ಲೆ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅದ್ರಾಗ ಡಿಫ್ರೆನ್ಸ್ ತಗೋಬೇಕು. ನೆಕ್ಸ್ಟ್ 12 2 ಎಷ್ಟಪ್ಪ ಅಂದ್ರೆ 24, 12 ಒಂದ್ಲೆ 12, 12ರಾಗ 24 12 ಕಳೀರಿ ಎಷ್ಟು ಉಳಿತದೆ? 12 ಉಳಿತದೆ. ಈ 12 ಇಲ್ಲಿ ಉಳಿತದಲ್ಲ ಅದ್ರ ಮೇಲೆ ಬರ್ಕೋಬೇಕು. ಇಲ್ಲಿ ಏನು ಡಿಫ್ರೆನ್ಸ್ ಮಾಡ್ತದಲ್ಲ ಅದನ್ನ ಕೆಳಗಡೆ ಬರಿಬೇಕು. ಬರೆದು ಇದನ್ನ ಭಾಗ ಮಾಡಬೇಕು. ಭಾಗ ಮಾಡ್ರಿ ಒಂದು 12 ಎಷ್ಟು ಆಗ್ತದಪ್ಪ ಅಂದ್ರೆ 12 ಬರ್ತೈತಿ. ಹಾಗಾದ್ರೆ ನಮ್ಗೆ ಕ್ವಶನ್ಸ್ ಏನು ಕೇಳಿದಾರ? ಮಗಳ ವಯಸ್ಸು ಎಷ್ಟು? ಇಲ್ಲಿ ಅನುಪಾತ ಎಷ್ಟಿದೆ? ಮಗಳು ಒಂದಿದೆ. 1 ಇಂಟು ಬಂದಿದ್ದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 12 12 ಬರ್ತದೆ. ಹಾಗಾದ್ರೆ ಮಗಳ ವಯಸ್ಸು ಎಷ್ಟಾಗಿರ್ತದಪ್ಪ ಅಂದ್ರೆ 12 ವರ್ಷ. ಆಪ್ಷನ್ಸ್ ಡಿ ದಾಗಲಿದೆ. ಹಾಗಾದ್ರೆ ತಾಯಿ ವಯಸ್ಸು ಎಷ್ಟಾಗಿರ್ಬೋದು? ತಾಯಿ ವಯಸ್ಸು ಎಷ್ಟಪ್ಪ ಅಂದ್ರೆ ಇಲ್ಲಿ ಎಷ್ಟು ಬಂದು 12 12 ತಾಯಿ ಅನುಪಾತ ಎಷ್ಟಿದೆ? 3 ಇದೆ. ಹಾಗಾದ್ರೆ 12 ಇಂಟು 3 ಮಾಡ್ಬೇಕು. 12 3 ಎಷ್ಟು ಆಗ್ತದೆ? 36. ಸರ್ ಇದು ಕರೆಕ್ಟ್ ಆಗ್ತದನ್ರಿ? ಕರೆಕ್ಟ್ ಆಗ್ತದಿಲ್ಲ ಚೆಕ್ ಮಾಡ್ರಿ. ತಾಯಿಗೆ ಈಗ 36 ವರ್ಷ, ಮಗಳಿಗೆ 12 ವರ್ಷ. ಅಂದ್ರೆ ಮಗಳಿಗಿಂತ 3 ಪಟ್ಟು ಐತಿಲ್ಲ ನೋಡ್ರಿ. 12 ಒಂದ್ಲೆ 12, 12 3ಲೆ 36. ಕರೆಕ್ಟ್ ಇದೆ. 3 ಅನುಪಾತ 1 ಬರ್ತದೆ. ಹಾಗಾದ್ರೆ ಮಗಳ ವಯಸ್ಸು 12 ಆಗಿರ್ತದೆ, ತಾಯಿ ವಯಸ್ಸು 36 ಆಗಿರ್ತದೆ. ಇಷ್ಟೇ ಕ್ವಶನ್ಸ್ ಇದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಜಸ್ಗಳನ್ನ ಪೇಜ್ಗಳನ್ನು ಫಾಲೋ ಮಾಡಿರಿ.